ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾವೇರಿದ ಉಪಕದನ ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ. ಮತ್ತೆ ಬಾಗಲಕೋಟೆ ಅಖಾಡಕ್ಕೆ ಇಳಿದು ಮತಬೇಟೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ನೋಡಿ, ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಬಟ್ ಸಿದ್ದರಾಮಯ್ಯನವರು ಮತ್ತೆ ಇವತ್ತು ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ. ಕಾರಣ ಏನು? ತಮ್ಮ ಆಪ್ತ HY ಮೇಟಿ ಅವ್ರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿದೆ ಬಾಗಲಕೋಟೆ ಉಪಕದನ. ಹೀಗಾಗಿ ಸದ್ಯದ ಟ್ರೆಂಡಿಂಗ್ನಿಂದಾಗಿ ಸಿಎಂ ಸಿದ್ದರಾಮಯ್ಯಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕಡೆ ಕ್ಷಣದ ಆಟದಲ್ಲಿ ಸಿದ್ದರಾಮಯ್ಯಗೆ ಟೆನ್ಷನ್ ಬಿಕಾಸ್ ಆಫ್ ಟ್ರೆಂಡಿಂಗ್. ಹಾಗಾದರೆ ಬಾಗಲಕೋಟೆ ಅಖಾಡದಲ್ಲಿ ಟ್ರೆಂಡಿಂಗ್ ಹೇಗಿದೆ? ಯಾಕೆ ಸಿಎಂಗೆ ಟೆನ್ಷನ್? ಸವಿವರವನ್ನು ನೀಡೋದಾದ್ರೆ. ಮಧುಸೂದನ್, ರಾಜ್ಯದಲ್ಲಿ ನಡೀತಿರುವಂಥ 2 ಉಪಚುನಾವಣೆಗಳ ಬೈ ಎಲೆಕ್ಷನ್ ಏನು ನಡೀತಾ ಇದೆ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸವಾಲಾದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಆಪ್ತ ಏನು HY ಮೇಟಿ ಅವರು ತೀರ್ಕೊಂಡಿದ್ರು, ಅವರ ಪುತ್ರನನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸ್ಕೊಳ್ಬೇಕು ಅನ್ನೋದು ಸಿಎಂ ಅವರ ಒಂದು ಪಣ ಆಗಿತ್ತು. ಹಾಗಾಗಿ ಅವರು ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ 4 ದಿನ ನಾನೇ ಸ್ವತಃ ಇದ್ದು ಈ ಒಂದು ಕ್ಷೇತ್ರದ ಚುನಾವಣೆಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು. ಜೊತೆಗೆ ಈ ಒಂದು ಏನು ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಪರ ಒಂದು ವೇವು ಮತ್ತು ಟ್ರೆಂಡ್ ಸೆಟ್ ಆಗ್ತಿಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿರುವಂಥದ್ದು. ಜೊತೆಗೆ ವರದಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಏನು ಇವತ್ತು ಕೂಡ ಕೊನೆ ದಿನದ ಪ್ರಚಾರ ಇದೆ. ಈ ಸಂದರ್ಭದಲ್ಲಿ ಕೂಡ ಅದೇ ಕ್ಷೇತ್ರಕ್ಕೆ ಒಂದು ಅದೇ ಬಾಗಲಕೋಟೆಗೆ ತೆರಳಿ ಅಲ್ಲೇ ಒಂದು ಕ್ಯಾಂಪೇನನ್ನು ಮಾಡಲಿಕ್ಕೆ ಸಿಎಂ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಯಾಕಂದರೆ ತಮ್ಮ ಆಪ್ತನ ಪುತ್ರನ ಗೆಲ್ಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ತಮ್ಮ ಪ್ರತಿಷ್ಠೆಯನ್ನು ಕೂಡ ಕಣಕ್ಕಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರವನ್ನು ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಕೂಡ ತಾವು ಕೊನೆ ಕ್ಷಣದವರೆಗೂ ಇದ್ದು ಅಲ್ಲಿ ಈ ಒಂದು ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಒಂದಷ್ಟು ಏನು ಅಲ್ಲಿನ ಒಂದು ವಾತಾವರಣ ಏನಿದೆ ಅದು ಸಿಎಂಗೆ ಒಂದಷ್ಟು ಟೆನ್ಷನ್ ತರುವ ಕೆಲಸಗಳು ಆಗಿರುವಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಕ್ಷೇತ್ರದಲ್ಲಿ ಪ್ರಬಲವಾದಂಥ ವೀರಶೈವ ಲಿಂಗಾಯತ ಮತಗಳೇನಿದೆ ಅದು ಏನು ವೀರಣ್ಣ ಚರಂತಿಯವರ ಮಠ ಪರವಾಗಿ ಒಂದು ಕನ್ಸಾಲಿಡೇಟ್ ಅಥವಾ ಕ್ರೋಢೀಕರಣ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಮೇಟಿಯವರ ಪುತ್ರರ ಅವ್ರ ಮೇಲೆ ಅನುಕಂಪ ಇದ್ರು ಕೂಡ ಅವರ ಏನು ಅಷ್ಟು ಲಾಭ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಏನು ಹಿಡಿತ ಈ ಒಂದು ಕ್ಷೇತ್ರದ ಮೇಲೆ ಏನು ಮೇಟಿ ನಂತರ ಅವರ ಕುಟುಂಬಸ್ಥರಿಗೆ ಯಾರು ಕೂಡ ಹಿಡ್ತಾ ಇಲ್ಲ. ಜೊತೆಗೆ ವೀರಣ್ಣ ಚರಂತಿ ಮಠ ಅವರು ಶಾಸಕರಾಗಿ ಕೂಡ ಕೆಲಸ ಮಾಡಿದರು. ಜೊತೆಗೆ ಕ್ಷೇತ್ರದಲ್ಲಿ ಜನರ ಜೊತೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಏನೆಲ್ಲ ನಾವೆಲ್ಲ ಪ್ಲಾನ್ಗಳು ಮಾಡಿದ್ರು ಕೂಡ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಹಳ ಮುಖ್ಯ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅರಿವಾಗಿರುವಂಥದ್ದು. ಹಾಗಾಗಿ ಅವರೇ ಕ್ಷೇತ್ರದಲ್ಲಿದ್ದು ಖುದ್ದು ಏನು ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಏನು ಈ ಒಂದು ಫಲಿತಾಂಶದ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.